ನಿರೀಕ್ಷೆಗೂ ಮೀರಿದ ಆಗಮನ, ವಯೋಮಾನದ ತಾರತಮ್ಯವಿಲ್ಲದೆ ಕುಣಿದು ಕುಪ್ಪಳಿಸಿದ ಜನ, ದಾರಿಯುದ್ದಕ್ಕೂ ಮೊಳಗಿದ ಜೈ ಭಗೀರಥ ಎಂಬ ಘೋಷಣೆ. ಇದು ಮೈಸೂರು ಜಿಲ್ಲೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಕಲಾ ಮಂದಿರದವರೆಗಿನ ದೃಶ್ಯ. ಮೈಸೂರು ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಿದ್ದ ಶ್ರೀ ಭಗೀರಥ ಮಹರ್ಷಿಗಳ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಗಾರುಡಿಗೊಂಬೆ, ಡೊಳ್ಳು ಕುಣಿತ, ಮಂಗಳವಾದ್ಯ ಮೇಳದ ಕಲಾವಿದರು ರಸ್ತೆಯುದ್ದಕ್ಕೂ ಕಲಾ ಪ್ರದರ್ಶನ ನೀಡುವ ಮೂಲಕ ಗಮನವನ್ನ ಸೆಳೆದರು. ವೀರಮಕ್ಕಳ ಕುಣಿತ, ಸತ್ತಿಗೆ ಹಾಗೂ ಸುರ್ಪಾನಿ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಮೈಸೂರು ಜಿಲ್ಲೆಯ ವಿವಿಧ ತಾಲೂಕಿನ ನಾನಾ ಹಳ್ಳಿಗಳಿಂದ ಆಗಮಿಸಿದ್ದ ಉಪ್ಪಾರ ಸಮುದಾಯದ ಸಾವಿರಾರು ಜನ ಈ ಸಂಭ್ರಮ ಸಡಗರದಲ್ಲಿ ಮಿಂದೆದ್ರು. ಬೆಳಿಗ್ಗೆ 9 ಗಂಟೆಯಿಂದಲೇ ಮೆರವಣಿಗೆ ಸಾಗುವ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಮಾಯಿಸಿದ್ದ ಉಪ್ಪಾರ ಸಮುದಾಯದವರು ಇವತ್ತು ಸಖತ್ ಜೋಶ್ನಲ್ಲಿದ್ರು. ಮೆರವಣಿಗೆಗೂ ಮುನ್ನ ವಿವಿಧ ಹೂಗಳಿಂದ ಅಲಂಕಾರಗೊಂಡಿದ್ದ ಶ್ರೀ ಭಗೀರಥ ಮಹರ್ಷಿಗಳ ಬೆಳ್ಳಿ ರಥಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಚಾಮರಾಜನಗರ ಸರ್ಗೂರು ಅಜ್ಜಯ್ಯನ ಮಠದ ಪೀಠಾಧ್ಯಕ್ಷ ಮಹಾದೇವ ಸ್ವಾಮಿ, ಮೈಸೂರು ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷ ಕರಡ್ಪುರ ನಾಗರಾಜು, ಸಂಚಾಲಕ ಯೋಗೇಶ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪ್ಪಾರ ಸಮುದಾಯದ ಮುಖಂಡ ಮೂಗಶೆಟ್ಟಿ ಸೇರಿದಂತೆ ಸಮುದಾಯದ ಇತರೆ ಮುಖಂಡರು ಉಪ್ಪಿನ ರಾಶಿಗೆ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಅದ್ದೂರಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ದೇವರಾಜ ಅರಸು ರಸ್ತೆ, ಮೆಟ್ರೋಪಾಲ್ ವೃತ್ತದ ಮೂಲಕ ಕಲಾಮಂದಿರದ ವೇದಿಕೆ ಕಾರ್ಯಕ್ರಮದವರೆಗೂ ಸಾಗಿದ ಮೆರವಣಿಗೆ ನೋಡುಗರ ಹುಬ್ಬೇರುವಂತೆ ಮಾಡಿತು. ಜಾನಪದ ಕಲಾ ತಂಡಗಳ ಜೊತೆ ತಮಟೆ ಸದ್ದಿಗೆ ಯುವಕರು ಭಗೀರಥ ಮಹರ್ಷಿಗಳ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿ ಮೆರವಣಿಗೆಗೆ ವಿಶೇಷ ಕಳೆ ಕಟ್ಟಿದ್ರು. ಹೀಗೆ ಅದ್ದೂರಿಯಾಗಿ ಸಾಗಿದ ಮೆರವಣಿಗೆ ಕಲಾಮಂದಿರದ ಮುಂಭಾಗ ಸಮಾರೋಪಗೊಳ್ತು. ನಂತರ ನಾಡಗೀತೆ ಮೂಲಕ ಆರಂಭವಾದ ವೇದಿಕೆ ಕಾರ್ಯಕ್ರಮವನ್ನ ಶಾಸಕ ಕೆ ಹರೀಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಡಿ ತಿಮ್ಮಯ್ಯ, ಜಿಲ್ಲಾ ಪಂಚಾಯತ್ ಸಿಇಒ ಗಿರಿಧರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಮಲ್ಲಿಕಾರ್ಜುನ್ ಸ್ವಾಮಿ ಸೇರಿದಂತೆ ಉಪ್ಪಾರ ಸಮುದಾಯದ ಇತರೆ ಮುಖಂಡರುಗಳು ದೀಪ ಬೆಳಗಿಸಿ ಶ್ರೀ ಭಗೀರಥ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದ್ರು.
ವೇಳೆ ಶಾಸಕ ಕೆ ಹರೀಶ್ ಗೌಡ ಮಾತನಾಡಿ, ಗಂಗೆಯನ್ನ ಭೂಮಿಗೆ ತಂದ ಕೀರ್ತಿ ಶ್ರೀ ಭಗೀರಥ ಮಹರ್ಷಿಗಳದ್ದಾಗಿದೆ. ಇಡೀ ಭರತ ಖಂಡಕ್ಕೆ ಗಂಗೆಯನ್ನ ಕೊಟ್ಟ ಈ ಮಹಾನ್ ನಾಯಕನ ಜಯಂತಿಯನ್ನ ಇವತ್ತು ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಉಪ್ಪಾರ ಸಮಾಜದವರು ಇಡೀ ದೇಶಾದ್ಯಂತ ಇದ್ದಾರೆ. ಆದರೆ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲದ ಕಾರಣ ಈ ಸಮುದಾಯ ಇನ್ನೂ ಸಮಾಜದ ಮುಖ್ಯವಾಹಿನಿಗೆ ಬಂದಿಲ್ಲ. ಸಮುದಾಯದಲ್ಲಿ ಸಾಕಷ್ಟು ಬಡವರಿದ್ದು ಸಾಕಷ್ಟು ಹಿಂದೆ ಉಳಿದಿದ್ದಾರೆ. ಈ ಸಮುದಾಯದ ಪುಟ್ಟರಂಗ ಶೆಟ್ಟಿ ಒಬ್ಬರೇ ಇಡೀ ರಾಜ್ಯದ ಏಕೈಕ ಶಾಸಕರಾಗಿದ್ದಾರೆ. ಸಮುದಾಯ ಸಂಘಟಿತರಾಗಿದ್ದಲ್ಲಿ ರಾಜ್ಯದಲ್ಲಿ ಸಮುದಾಯದವರು ಇನ್ನು 3-4 ಶಾಸಕರನ್ನ ಆಯ್ಕೆ ಮಾಡಬಹುದು. ಈ ಕಾರ್ಯ ಈ ಜಯಂತಿ ಮೂಲಕ ಆಗಲಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಮಿಂಚುವಂತಾಗಲಿ ಅಂತ ಶುಭ ಹಾರೈಸಿದ್ರು. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದಾಗ ಅದರಲ್ಲಿ ನಾವು ಕೈಗೊಳ್ಳಾದಾಗ ಹಿರಿಯವರು ಮತ್ತೆ ಪ್ರಯತ್ನ ಮಾಡಿ ಬಗೆಹರಿಸುತ್ತ ಫಲ ಸಿಗುತ್ತೆ ಅಂತ ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಚಿಕ್ಕದಲ್ಲಿ ಬಗೆಹರಿತ ಅಂತ ಅಂದ್ರೆ ಯಾರು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬೆಳೀತಾ ಬಗೆಹರಿತ ಅಂದ್ರೆ ಯಾರು ಅಂತ ಅನ್ನೋದನ್ನ ನಾವೆಲ್ಲರೂ ಅರ್ಥಕೊಂಡ್ವಿ. ಇವತ್ತು ಈ ಭರತಖಂಡಕ್ಕೆ ಗಂಗೆಯನ್ನ ಇರಿಸೋನು, ಗಂಗೆಯನ್ನ ತಂದು ನಾವೆಲ್ಲರೂ ಶುದ್ಧೀಕರಣ ಆಗೋದಕ್ಕೆ ಮತ್ತೆ ನಾವೆಲ್ಲರೂ ಜೀವನ ಮಾಡೋದಕ್ಕೆ, ನಾವೆಲ್ಲರೂ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗಂಗೆಯನ್ನು ಇರಿಸಿ ಭಗೀರಥರು ಅಂತ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ಭಗೀರಥರು ಅಷ್ಟು ಪ್ರಯತ್ನವನ್ನ ಪದೇ ಮಾಡಿ ಆ ಶಿವನ ಜಗದಲ್ಲಿದ್ದಂತ ಏನು ಮುಡಿಯಲಿದ್ದಂತ ಆ ಗಂಗೆಯನ್ನ ಈ ಭೂಮಿಗೆ 7 ಸಪ್ತಮಾತೃಕೆಯರ ರೂಪದಲ್ಲಿ ಈ ಭೂಮಿಗೆ ಇಳಿಸಿದ್ದು ಭಗೀರಥರು ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಪುರಾಣದಲ್ಲಿ ಭಗೀರಥರ ಬಗ್ಗೆ ತುಂಬಾ ವಿಶೇಷವಾದಂತಹ ವಿಚಾರಗಳನ್ನು ನಾವು ತಿಳ್ಕೊಬಹುದು. ಅದೇ ರೀತಿ ಉಪ್ಪಾರ ಸಮಾಜ ಅಂತ ಅಂದ್ರೆ ಉಪಕ್ಷೇತ್ರಿಗಳು ಅಂತ ನಮ್ಮ ಕಡೆ ಎಲ್ಲ ಮಾಡ್ತಾರೆ. ಉಪಕ್ಷೇತ್ರಿಗಳು ಉಪಯೋಗ ಮಾಡ್ತಿದ್ದಂಥವ್ರು ಅಂತ ಅದರಲ್ಲಿ ಸುಮಾರು ವಿಚಾರಗಳಿದೆ, ಸುಮಾರು ಪಂಗಡಗಳಿದೆ. ನಿಮ್ಮಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ನಿಮ್ಮ ಸಮಾಜಕ್ಕೆ ಹೆಸರನ್ನ ಇಟ್ಟು ಚೌಹಾಣರು ಉಪಕ್ಷೇತ್ರ. ಮಹಾರಾಷ್ಟ್ರದಲ್ಲಿ ಚೌಹಾಣರು ತುಂಬಾ ಶ್ರೀಮಂತರು, ಯಾಕಂದ್ರೆ ಸಮುದಾಯದಲ್ಲಿ ಅಂಗಾಂಗಗಳೆಲ್ಲ ಶ್ರೀಮಂತರಿದ್ದಾರೆ. ನಮ್ಮ ಉಪಕ್ಷೇತ್ರಗಳು ಅಷ್ಟೊಂದು ಶ್ರೀಮಂತಿಕೆ ಇಲ್ಲ. ಮತ್ತೆ ಅತಿ ಇನ್ನೊಂದನ್ನ ವರ್ಗ ಇದೆ ಉಪ್ಪಾರ ಸಮಾಜ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ನಿಮ್ಮ ಉಪ್ಪಾರ ಸಮಾಜದಿಂದ MLA ಆಗಿರೋದು ನಮ್ಮ ಪುಟ್ಟರಂಗ ಶೆಟ್ಟಿ ಒಬ್ಬರೇ. ನೀವು ಸಂಘಟಿತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರದೆ ಆದರೆ ನಿಮ್ಗೆ ಇನ್ನೂ 2-3 ಸ್ಥಾನಮಾನಗಳು ಸಿಗುವಂಥದ್ದು ಅವಕಾಶಗಳು ಸಿಗುತ್ತೆ. ಏಕೆಂತಂದ್ರೆ ಇವತ್ತೇನು ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗಗಳಿದೆ, ಅವಕ್ಕೆಲ್ಲವನ್ನೂ ಕಾಯಕಲ್ಪ ಆಗಬೇಕು ಮತ್ತೆ ಅವ್ರನ್ನ ಮುಂದುವರೆದ ಭಾಗಕ್ಕೆ ತರಬೇಕು ಅಂತ ಅನ್ನೋದು ಇವತ್ತು ನಮ್ಮ ಸರ್ಕಾರದ ಮುಂದೆ ಇರುವಂಥದ್ದು. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಹಿಂದುಳಿದ ವರ್ಗ ಯಾವುದೇ ಇರಲಿ ಅವೆಲ್ಲರನ್ನೂ ಸಮಾನತೆಯಿಂದ ಸಹಬಾಳ್ವೆಯಿಂದ ಅವ್ರಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಅನ್ನೋದನ್ನ ಈಗಾಗಲೇ ನಾವು ಜಾತಿಗತಿ ಆಧಾರದಲ್ಲಿ ನಾವು ನೋಡಿದ್ವಿ. ಯಾಕೆಂದ್ರೆ ಅತಿ ಹಿಂದುಳಿದ ವರ್ಗಗಳು ಮೈಕ್ರೋಸ್ಕೋಪ್ ಆಗಿ ಕೊಡುವಂತ ವರ್ಗಗಳನ್ನು ಆಗಿದೆ. ಉಪ್ಪಾರರು ನೀವು ಇವತ್ತು 1000 ಸಂಖ್ಯೆಯ ಜನಸಂಖ್ಯೆ ಇದೆ ಅಂದ್ರೂ ನೀವು ತೀರಾ ಅಲ್ಪಸಂಖ್ಯಾತ. ಮುಖ್ಯ ಭಾಷಣಕಾರ ನಿವೃತ್ತಾಧಿಕಾರಿ ಜಗನ್ನಾಥ್ ಸಾಗರ್ ಮಾತನಾಡಿ, ಇವತ್ತು ಬಹಳ ಖುಷಿ ಕೊಟ್ಟಿದೆ. ಸಮುದಾಯದ ಜನ ಸಂಘಟಿತರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದರೆ ಸಮುದಾಯಕ್ಕೆ ಆಗಬೇಕಿರುವ ಕೆಲಸಗಳ ಬಗ್ಗೆ ಸರ್ಕಾರ ವಿಶೇಷ ಗಮನ ಹರಿಸಬೇಕು. ಮೀಸಲಾತಿ ವಿಚಾರದಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸುವತ್ತ ಸರ್ಕಾರ ಮನಸ್ಸು ಮಾಡಬೇಕು ಅಂತ ಸರ್ಕಾರಕ್ಕೆ ವಿವಿಧ ಹಕ್ಕೊತ್ತಾಯಗಳನ್ನ ಮಾಡಿದ್ರು. ಸಮಾಜದ ಸಾಕ್ಷರತಾ ಮಟ್ಟ 50ರ ಆಸುಪಾಸಿದೆ. ನಾವು ನಮ್ಮ ಸಾಕ್ಷರತಾ ಮಟ್ಟ ಹೇಗಿದೆ ಅಂತಂದ್ರೆ ಪರಿಶಿಷ್ಟ ಪಂಗಡ ಮತ್ತು ಜಾತಿಗಳಿಗಿಂತಲೂ ಕೆಳ ಮಟ್ಟದಲ್ಲಿದೆ. ಹಾಗಾದ್ರೆ ನಾವು ಮುಖ್ಯವಾಗಿ ಯಾವಾಗ ಹೋಗಬೇಕು? ಈಗಾಗಲೇ ಕುಲಸ್ವಾಸ್ಥ್ಯ ಅಧ್ಯಯನ ವರದಿ ಸರ್ಕಾರದ ಕೈಯಲ್ಲಿದೆ. ಗಣರಾಜ್ಯ ಸರ್ಕಾರವು ಇದನ್ನು ಅಧ್ಯಯನ ಮಾಡಿ ಕೂಡಲೇ ಆ ಶಿಫಾರಸಿನ ಅನ್ವಯ
ಕೇಂದ್ರಕ್ಕೆ ಸೂಕ್ತವಾದಂತಹ ಶಿಫಾರಸನ್ನು ಮಾಡಿ ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಸಮಸ್ತ ಉಪ್ಪಾರ ಸಮಾಜದ ಮುಖಂಡರಾಗಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಬಂದಿದ್ದಾರೆ. 10 ವರ್ಷಗಳ ಹಿಂದೆ ಇದೇ ವೇದಿಕೆಯಿಂದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂತಹ ಒಪ್ಪಂದದ ಕೂಗಿನ ನಾವು ಮಾಡಿದ್ದೆವು. ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಇರುವಂತ ಕಾಣ್ತಾ ಇದೆ. ಅದನ್ನು ಸರ್ಕಾರ ಪರಿಶೀಲನೆ ಮಾಡಿ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗೆ ಅನುಗುಣವಾಗಿ ನಮಗೆ ಸೂಕ್ತವಾದ ಮೀಸಲಾತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ಈ ಸಮಾಜ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತೇನೆ ಬಂಧುಗಳೇ. ಉಪ್ಪಾರ ಸಮುದಾಯದ ಟಿ ನರಸೀಪುರ ಮೂಲದ 98 ವರ್ಷದ ಹಿರಿಯರಾದ ವೆಂಕಟರಾಮ್ ಕುಪ್ಯ ಅವರ ಭಗತ ಚರಿತ್ರೆ ಹಾಗೂ ಕನ್ನಹಳ್ಳಿ ನಾಗರಾಜ್ ರಥ ಅವರ ಶ್ರೀ ಭಗತ ವಿಜಯ ಎಂಬ ನಾಟಕ ಕೃತಿಗಳನ್ನ ವೇದಿಕೆ ಮೇಲಿನ ಗಣ್ಯರು ಇದೇ ಸಂದರ್ಭ ಬಿಡುಗಡೆ ಮಾಡಿದ್ರು. ಇವತ್ತು ಅವರ ಬಹುಶಃ ಬಹುನಿರೀಕ್ಷಿತವಾದಂತಹ ಒಂದು ನನಸಾಗಿದೆ. ಇವರು ನಮ್ಮ ಸಮಾಜಕ್ಕೆ ಬದ್ಧಪಟ್ಟಂತಹ ಒಂದು ಅಮೂಲ್ಯವಾದಂತಹ ಕೃತಿ ಭಗೀರಥ ಚರಿತ್ರೆ ನಾಟಕ ರೂಪದಲ್ಲಿದೆ. ಇದನ್ನು 1 ಗಂಟೆಯಿಂದ ಹಿಡಿದು 2 ಗಂಟೆ 3 ಗಂಟೆವರೆಗೂ ಕೂಡ ಆಗ್ತಕ್ಕಂಥದ್ದು ಇದೆ ಬಂಧುಗಳೇ. ಈ ಶುಭ ಸಂದರ್ಭದಲ್ಲಿ ಶ್ರೀಯುತ ಹೀಗೆ ಅದ್ದೂರಿ ಸಂಭ್ರಮ ಸಡಗರದಿಂದ ನಡೆದ ಭಗೀರಥ ಮಹರ್ಷಿ ಜಯಂತಿ ಕಾರ್ಯಕ್ರಮ ಕುರಿತು ಮೈಸೂರು ಜಿಲ್ಲಾ ಉಪ್ಪಾರರ ಸಂಘದ ಅಧ್ಯಕ್ಷ ನಾಗರಾಜು ಕರಳಪುರ ಹಾಗೂ ಜಗನ್ನಾಥ್ ಸಾಗರ್ ಮಾತನಾಡಿ, ನಿಜಕ್ಕೂ ಇವತ್ತು ಖುಷಿ ಕೊಟ್ಟಿದೆ. ಕಳೆದ ಹಲವು ತಿಂಗಳುಗಳಿಂದ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ನಾನಾ ಕಡೆಗಳಿಂದ ಆಗಮಿಸಿದ ಸಮುದಾಯದ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲ ಯಜಮಾನರು ಮತ್ತು ಸಮಿತಿ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ತಿಳಿಸಿದ್ರು. ಮೈಸೂರು ಜಿಲ್ಲೆಯ ಸತತವಾಗಿ 15 ದಿವಸದಿಂದ ನಮ್ಮ ಜಿಲ್ಲೆಯ ಲೀಡರ್ಗಳು ಮತ್ತು ನಮ್ಮ ನೌಕರ ಸಂಘವರು ಮತ್ತು ನಮ್ಮ ತಾಲೂಕಿನ ಸಂಘವರು ಎಲ್ಲ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಭಾಳ ದೂರಿಂದ ನಮ್ಮ ಹಳ್ಳಿಯಿಂದ ಸತ್ಯ ಸೂರ್ಯಪುರಿ ತಗೊಂಡು ಜಯಂತಿನ ಯಶಸ್ವಿ ಮಾಡಿ ಭಾಳ ದೂರಿಂದ ಬಂದು ಇಲ್ಲಿ ಕೂತು ಸಮಾಧಾನವಾಗಿ ಭಾಷಣ ಕೇಳಿ ಒಂದು ನಮ್ಮ ಜನರ ಒಗ್ಗಟ್ಟನ್ನ ತೋರಿಸಿದರೆ ಎಲ್ಲರಿಗೂ ತುಂಬ 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 ಧನ್ಯವಾದಗಳು. ಖುಷಿ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಎಲ್ಲ ಜಿಲ್ಲೆಯ ಹಳ್ಳಿಯವ್ರಿಗೆ ಮತ್ತು ಸಿಟಿಯವ್ರಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. 3,500 ಜನ 3,000 ಜನ ಬೆಳಿಗ್ಗೆ 2,000 ತಿಂಡಿನೇ ತೀರೋಯ್ತು. ಅಲ್ಲೇ ಈ 3,000 ಜನ ಮೇಲೆ ಬಂದಿದೆ. ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮ್ಮ ಲೀಡರ್ಗಳಿಗೆಲ್ಲ ಖುಷಿ ಆಯಿತು, ನಮ್ಮ ಜನಕ್ಕೂ ಖುಷಿ ಆಯಿತು. ಇದು ನಮ್ಮ ಜನದ ಏನು ಜನಗತಿ ಕಮ್ಮಿ ಮಾಡಿದ್ರೆ ಅದು ಸರ್ಕಾರಕ್ಕೆ ಮುಟ್ಟಬೇಕು. ಅದನ್ನ ಕರೆಕ್ಟಾಗಿ ವರದಿ ಮಾಡಿ ಕರೆಕ್ಟಾಗಿ ಕೊಡಿಸ್ಬೇಕು. ಅವರು ನಮ್ಮ ಜನಗಣತಿ ಎಷ್ಟಿದೆ ಅಂತ ಇಲ್ಲಾಂದ್ರೆ ನಾವೇ ಜಿಲ್ಲೆಯಲ್ಲಿ ತಾಲೂಕಲ್ಲಿ ನಾವೇ ಸರ್ವೆ ಮಾಡಿಸ್ತೀವಿ. ನಮ್ಮ ಜನಗಣತಿ ಎಷ್ಟಿದೆ ಅಂತ ನಾವೇ ಸರ್ಕಾರಕ್ಕೆ ವರದಿ ಕೊಡ್ತೀವಿ. ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಪ್ಪಾರರ ಸಂಘದ ಗೌರವಾಧ್ಯಕ್ಷ ಎಸ್ ಮಹಾದೇವು, ಹೆಮ್ಮರ್ಗಾಲ ಸೋಮಣ್ಣ, ಲತಾ ಸಿದ್ದಶೆಟ್ಟಿ, ಉಪಾಧ್ಯಕ್ಷ ಪ್ರೊಫೆಸರ್ ನಾಗರಾಜು, ಉಪ್ಪಾರ ಸಮಾಜದ ಮುಖಂಡರಾದ ಎಂ ಮರಿಶೆಟ್ರು, ಪ್ರೊಫೆಸರ್ ಸೋಮಣ್ಣ, ಟಿ ನರಸೀಪುರ ಭಗೀರಥ ಉಪ್ಪಾರರ ಜನ ಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷ ಕೆ ಸಿದ್ದಶೆಟ್ಟಿ, ಕೆಬಿ ಮಹಾದೇವು, ಫಿಲಂ ಮಹಾದೇವ್ ಶೆಟ್ಟಿ, ಉಪ್ಪಾರ ಸಮಾಜದ ಮುಖಂಡರಾದ ಮರಿಶೆಟ್ಟಿ, ಮಲ್ಶೆಟ್ಟಿ, ನಿವೃತ್ತ ASI ಗೋವಿಂದರಾಜು, ನಂಜನಗೂಡು ತಾಲೂಕು ಉಪ್ಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜು, ರಾಜು ಕುಡ್ಲಾಪುರ, ಲಾರ್ಡ್ ಸೋಮಣ್ಣ, ಜಯಕೃಷ್ಣ, ಕಲಂಗಡಿ ಮಹಾದೇವ ಸ್ವಾಮಿ ಸೇರಿದಂತೆ ಉಪ್ಪಾರ ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ಉಪ್ಪಾರ ಸಮುದಾಯದ ಸಾವಿರಾರು ಜನ ಭಾಗವಹಿಸಿದ್ದರು.